ಸೊ ಈ ಒಂದು ಕ್ವಶನಲ್ಲಿ ನಮ್ಗೆ ಎರಡು ಪಾರ್ಟಿಕಲ್ನ ಕೊಟ್ಟಿದ್ದಾರೆ. ಸೊ ಒಂದು ಪಾರ್ಟಿಕಲ್ನ ವೆಲಾಸಿಟಿ 2v, ಇನ್ನೊಂದು ಪಾರ್ಟಿಕಲ್ನ ವೆಲಾಸಿಟಿ v. ಸೊ ಇವೆರಡು ಪಾರ್ಟಿಕಲ್ ಕೂಡ ಕೊಲಿಜನ್, ಎಲಾಸ್ಟಿಕ್ ಕೊಲಿಜನ್ ಆಗುತ್ತೆ. ಸೊ ಆ ಥರ ಎಷ್ಟು ಎಲಾಸ್ಟಿಕ್ ಕೊಲಿಜನ್ ಆಗಬೇಕು ಸೊ ದಟ್ ಅದು ಮತ್ತೆ ಪಾಯಿಂಟ್ ಎನಲ್ಲಿ ಮೀಟ್ ಆಗಬೇಕು. ಸೊ ಇವಾಗ ನಮಗೆ ಈ ವೆಲಾಸಿಟಿ v ಇರೋ ಪಾರ್ಟಿಕಲ್ x ಡಿಸ್ಟೆನ್ಸ್ನ ಕವರ್ ಮಾಡಿದ್ರೆ ಈ ವೆಲಾಸಿಟಿ ಇರೋವಂಥ ಪಾರ್ಟಿಕಲ್ಲು 2x ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇದು x ಡಿಸ್ಟೆನ್ಸ್ ಕವರ್ ಮಾಡಿದ್ರೆ ಇದು ಟೋಟಲ್ ಆಗಿ 2x ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಸೊ ಅವೆರಡು ಇಲ್ಲಿ ಮೀಟ್ ಆಗುತ್ತೆ. ಸೊ ಇದು x, ಇದು 2x. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದೆ, x + 2x = 2πr. ಸೊ ಎಕ್ಸ್ನ ವ್ಯಾಲ್ಯೂ ನಮಗೆ 2π/3 × r ಅಂತ ಬರುತ್ತೆ. ಸೊ ಇದು ಆ್ಯಂಗಲ್ ಎಷ್ಟು ಅಟೈನ್ ಮಾಡಿದೆ ಅಂತ ಅಂದರೆ ಇದು 2π/3 ಆ್ಯಂಗಲ್ನ ಅಟೈನ್ ಮಾಡಿದೆ. ಸೊ ಇದು 2v ಟ್ರಾವೆಲ್ ಮಾಡ್ತಿರೋ ಅಂಥ ಒಂದು ಪಾರ್ಟಿಕಲ್ ಏನು ಮಾಡಿದೆ, 4π/3 ಡಿಸ್ಟೆನ್ಸ್ ಅಷ್ಟು ಕವರ್ ಮಾಡಿರುತ್ತೆ. ಸೊ 2x ಡಿಸ್ಟೆನ್ಸ್ ಕವರ್ ಮಾಡ್ತಿರೋದ್ರಿಂದ ಸೊ ಇದು 2π/3 + 2π/3 ಡಿಸ್ಟೆನ್ಸ್ನ ಕವರ್ ಮಾಡಿದೆ ಇಲ್ಲಿ ಮೀಟ್ ಆಗೋದಕ್ಕೆ. ಸೊ ಇಲ್ಲಿ ಮೀಟಾಗಿ ಕೊಲೈಡ್ ಆಗಿದ ತಕ್ಷಣ ಎಲಾಸ್ಟಿಕ್ ಕೊಲಿಜನ್ ಆಗಿರೋದ್ರಿಂದ ಮಾಸಸ್ ಸೇಮ್ ಇದೆ. ಸೊ ಸೇಮ್ ಇರೋದ್ರಿಂದ ಏನಾಗುತ್ತೆ, ವೆಲಾಸಿಟಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ದೇರ್ಫೋರ್ ಇದರ ವೆಲಾಸಿಟಿ 2v ಆಗುತ್ತೆ, ಇದರ ವೆಲಾಸಿಟಿ v ಆಗುತ್ತೆ. ಸೊ ಇದು v ಇರೋವಂಥ ಪಾರ್ಟಿಕಲ್ 2π/3 ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಈ ಪಾಯಿಂಟಲ್ಲಿ. ಸೊ ಇದು 4π/3 ಡಿಸ್ಟೆನ್ಸ್ ಇಲ್ಲಿ ಕವರ್ ಮಾಡುತ್ತೆ. ಸೊ ಇಲ್ಲೊಂದು ಕೊಲಿಜನ್ ಆಗುತ್ತೆ. ಸೊ ಇಲ್ಲೊಂದು ಕೊಲಿಜನ್ ಆದಾಗ ವೆಲಾಸಿಟಿ ಅನ್ನೋದೇನಿದೆ ಎಕ್ಸ್ಚೇಂಜ್ ಆಗುತ್ತೆ. ಸೊ ಇದು v ಆಗುತ್ತೆ, ಇದು 2v ಆಗುತ್ತೆ. ಮತ್ತು ಈ ವಿ ಇರೋವಂಥ ಪಾರ್ಟಿಕಲ್ಲು ಇಲ್ಲಿಗೆ ಬರುತ್ತೆ. ಸೊ 2π/3 ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಸಿಮಿಲರ್ಲಿ ಇದು 4π/3 ಡಿಸ್ಟೆನ್ಸ್ ಬಂದು ಇಲ್ಲಿಗೆ ಕವರ್ ಮಾಡುತ್ತೆ. ಸೊ ಇಲ್ಲೊಂದು ಕೊಲಿಜನ್ ಆಗುತ್ತೆ. ಸೊ ದೇರ್ಫೋರ್ ಅಟ್ ಪಾಯಿಂಟ್ ಎನಲ್ಲಿ ಅವು ಆಲ್ರೆಡಿ ಬಂದಿದೆ. ಸೊ ಪಾರ್ಟಿಕಲ್ ಇಲ್ಲಿ ಆಗಿರುವಂಥ ಕೊಲಿಜನ್ನ ವಿ ಕ್ಯಾನ್ ಇಗ್ನೋರ್ ಇಟ್. ಸೊ ದೇರ್ಫೋರ್ 2 ಕೊಲಿಜನ್ಸ್ ಆಗಬೇಕು ಪಾಯಿಂಟ್ ಎಗೆ ರೀಚ್ ಆಗಬೇಕಂದ್ರೆ.